ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ತೋರಿಸ್ತಿರೋವಂಥ ರೆಸಿಪಿ ಸಾಬುದಾನದ ಕಿಚಡಿ, ಅಂದರೆ ಇದನ್ನು ಸಬ್ಬಕ್ಕಿ ಅಂತಲೂ ಕೂಡ ಕರೀತಾರೆ. ಇದನ್ನು ಮಾಡೋದಕ್ಕೆ ಈಸಿಯಾಗಿರುತ್ತೆ, ಆದರೆ ಮಾಡೋಕ್ಕೆ ಮುಂಚೆ ಸಬ್ಬಕ್ಕಿನ ನೆನೆಸ್ಬೇಕು. ಇಲ್ಲ ಅಂದರೆ ಬೇಗ ಆಗೋದಿಲ್ಲ. ನೆನೆಸ್ಕೊಂಡು ಇಟ್ಕೊಂಡಿರೋದಾದರೆ ಬೇಗ ರೆಡಿ ಮಾಡಿಬಿಡ್ಬೋದು. ಈ ಶಿವರಾತ್ರಿ ಹಬ್ಬಕ್ಕೆ ಸಾಬುದಾನ ಕಿಚಡಿ ಸ್ಪೆಷಲ್ ಆಗಿರುತ್ತೆ. ಉಪವಾಸ ಮಾಡೋರಿಗೆಲ್ಲ ಇದು ಒಂದು ಒಳ್ಳೆ ರೆಸಿಪಿ ಆಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ನಾವು ಮೊದಲಿಗೆ ಈ ಸಾಬುದಾನನ ಒಂದು 3 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಈ ನೆನೆಸಿರೋವಂಥ ಸಾಬುದಾನನ ಈ ರೀತಿಯಾಗಿ ಒಂದು ಸ್ಟ್ರೇನರಿಂದ ನಾವು ನೀಟಾಗಿ ನೀರು ಇಳಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿ ನೀರಿರಬಾರ್ದು. ಒಂದು ಮ್ಯಾಕ್ಸಿಮಮ್ ಒಂದು 3 ಅವರ್ ಆದರೂ ಇದು ನೆನೆಸ್ಬೇಕಾಗುತ್ತೆ, ಇಲ್ಲ ಅಂದರೆ ಚೆನ್ನಾಗಿ ಆಗೋದಿಲ್ಲ ಕಿಚಡಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಈ ಥರ ಮಾಡಿದ ತಕ್ಷಣ ಕಲಿಸ್ಕೋಬೇಕದು. ಆ ರೀತಿ ಆದರೆ ಕರೆಕ್ಟಾಗಿ ನೆಂದಿದೆ ಅಂತ. ನೆಕ್ಸ್ಟ್ ನಾವಿಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಡಲೆ ಬೀಜನ ನಿಮಗೆ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ನಾವಿಲ್ಲಿ ರುಬ್ಬು ಹಾಕೋದ್ರಿಂದ ನಾನು ಸ್ವಲ್ಪನೇ ಹಾಕಿದ್ದೀನಿ. ಇದಾದ ನಂತರ ನಾವು ಇದಕ್ಕೆ ಖಾರಕ್ಕೆ ಹಸಿರು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಫಸ್ಟೇ ಮೆಣಸಿಕಾಯಿ ಹಾಕೋದ್ರಿಂದ ಮೆಣಸಿಕಾಯಲ್ಲಿರೋ ಅಂಥ ಖಾರ ಎಲ್ಲ ಬಿಟ್ಕೊಳುತ್ತೆ. ಅದಾದ ನಂತರ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಆಲೂಗೆಡ್ಡೆನ ಸ್ವಲ್ಪ ನೀರಲ್ಲಿ ಉಪ್ಪನ್ನ ಹಾಕಿಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ. ಜಾಸ್ತಿ ಹೊತ್ತು ಬೇಯಿಸೋದು ಬೇಡ, 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ಎಣ್ಣೆಲೆ ಫ್ರೈ ಮಾಡಬೇಕಾಗುತ್ತೆ. ಈ ಕಿಚಡಿಯಲ್ಲಿ ಮೇಯ್ನ್ ಹೈಲೈಟ್ ಆಗೋದೇ ಕಡಲೆ ಬೀಜ ಮತ್ತು ಈ ಆಲೂಗೆಡ್ಡೆನ ಎಣ್ಣೆಲೆ ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳೋದ್ರಿಂದ ಮಧ್ಯೆ ಮಧ್ಯೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಈ ರೀತಿಯಾಗಿ ಆಲೂಗೆಡ್ಡೆ ಫ್ರೈ ಮಾಡಿದ ನಂತರ ನಾವು ನೆನೆಸಿಟ್ಕೊಂಡಿರೋವಂಥ ಸಾಬುದಾನನ ಸೇರಿಸ್ಬೇಕಾಗುತ್ತೆ. ಸಬ್ಬಕ್ಕಿ ತುಂಬ ಹೆಲ್ತಿಗೆ ಕೂಡ ಒಳ್ಳೆಯದು. ಇದನ್ನು ಹಬ್ಬಕ್ಕಲ್ದೇ ನಾರ್ಮಲ್ ಡೇಸಲ್ಲೂ ಕೂಡ ಮಾಡ್ಕೊಂಡು ತಿನ್ಬೋದು. ದೇಹಕ್ಕೂ ಕೂಡ ತಂಪಾಗಿರುತ್ತೆ. ಹೀಟ್ ಬಾಡಿ ಇರೋರೆಲ್ಲ ವೀಕ್ಲಿ 2 ಟೈಮ್ ತಿಂದರೆ ಒಳ್ಳೆಯದು. ಮತ್ತು ಇದಕ್ಕೆ ನಾನಿವಾಗ ಉಪ್ಪನ್ನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಸಾಬುದಾನನ ಗಟ್ಟಿ ಪಾತ್ರೆ ಇರೋವಂಥ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ, ಯಾಕೆಂದರೆ ಅವಾಗ ತಳ ಹಿಡಿಯೋ ಚಾನ್ಸಸ್ ಇರಲ್ಲ. ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು. ಇದಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕಡಲೆ ಬೀಜನ ರುಬ್ಕೋತಾ ಇದ್ದೀನಿ. ತುಂಬ ಸಣ್ಣದಾಗಿ ರುಬ್ಕೋಬೇಡಿ, ತರಿಯಾಗಿ ರುಬ್ಕೋಬೇಕಾಗುತ್ತೆ. ಇದು ಬೇಯೋಷ್ಟರಲ್ಲಿ ನಾವು ಇದನ್ನು ರುಬ್ಕೊಬರೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀಟಾಗಿ ಮುಚ್ಚಳನ ತೆಗೆದುಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಾನೀಗ ರುಬ್ಕೊಂಡಿರೋ ಅಂಥ ಕಡಲೆ ಬೀಜದ ಪುಡಿನ ಹಾಕ್ತಾ ಇದ್ದೀನಿ. ಇಷ್ಟು ರುಬ್ಬಿದರೆ ಸಾಕು, ತೀರಾ ಸಣ್ಣಗೆ ರುಬ್ಬಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾನು ಇದಕ್ಕೆ ನಾವು ತಗೊಂಡಿರೋವಂಥ ಕಡಲೆ ಬೀಜ ರುಬ್ಬಿರೋ ಅಂಥದ್ದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಬುದಾನ ಬೆಂದಿದೆಯಾ ಅಂತ ನಿಮಗೆ ಅದು ಕಲರ್ ಚೇಂಜ್ ಆಗುವಾಗ ಗೊತ್ತಾಗುತ್ತೆ, ಟ್ರಾನ್ಸ್ಪರೆಂಟ್ ಆಗುತ್ತೆ. ಈಗ ನಂದು ಸಾಬುದಾನ ರೆಡಿ ಆಗಿದೆ. ಅದಕ್ಕೆ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ಮತ್ತು ಸಾಂಬಾರು ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಬೆಂದಿಲ್ಲ ಅಂತ ಅನಿಸಿದರೆ ಇನ್ನೂ 1 ನಿಮಿಷ ಬೇಯಿಸ್ಕೊಳ್ಳಿ. ಒಂದಕ್ಕೊಂದು ಅಂಟಬಾರ್ದು, ಉದ್ರುದ್ರಾಗಿರಬೇಕು. ಆವಾಗ ಸಾಬುದಾನ ಕರೆಕ್ಟಾಗಿ ರೆಡಿ ಆಗಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಇವಾಗ ರೆಡಿ ಆಗಿದೆ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಶಿವರಾತ್ರಿಗೆ ಹಬ್ಬಕ್ಕೆ ಅಂತ ಮಾತ್ರ ಅಲ್ಲ, ನಾವು ಇದನ್ನು ನಾರ್ಮಲ್ ಡೇಸಲ್ಲಿ ಕೂಡ ಮಾಡ್ಬೋದು. ನೋಡಿದ್ರಲ್ಲ, ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್